ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸುವಂಥ ಈ ಒಂದು ತಂತ್ರ ಪುರಾತನವಾದಂಥ ವಶೀಕರಣ ತಂತ್ರ ಆಗಿದೆ. ಈ ತಂತ್ರವನ್ನು ನೀವು ತಾಮ್ರದ ಶೀಟ್ ಮೇಲೆ ಮಾಡಬೇಕು. ನೀವು ತಾಮ್ರದ ಶೀಟನ್ನು ತಗೊಂಡು ವಶೀಕರಣ ತಂತ್ರ ಅಂತ ಬರೆದು ಇದರ ಕೆಳಭಾಗದಲ್ಲಿ ಸ್ತ್ರೀ ಅಂತ ಬರೆದು ಪ್ಲಸ್ ಚಿಹ್ನೆಯನ್ನು ಹಾಕಿ ಪುರುಷ ಅಂತ ಬರಿಬೇಕು. ಈ ರೀತಿಯಾಗಿ ಸ್ತ್ರೀ ಪುರುಷ ಅಂತ ಬರೆದಾದ್ಮೇಲೆ ಇದರ ಕೆಳಭಾಗದಲ್ಲಿ ನಿಮ್ಮಿಂದ ದೂರ ಆದಂಥ ವ್ಯಕ್ತಿ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರಿಬೇಕು. ದೂರ ಆಗಿರುವಂಥವರು ಬೇಗ ಅವರಾಗವರೇ ನಿಮ್ಮ ಹತ್ರ ಬರಲಿ ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಸ್ತ್ರೀ ಪುರುಷ ಅಂತ ಬರೆದಿರ್ತೀವಲ್ಲ, ಇದರ ಮೇಲೆ ಒಂದು ಒಣಮೆಣಸಿನಕಾಯಿಯನ್ನು ಮತ್ತು ಪುರುಷ ಅಂತ ಬರೆದಿರುವಂಥ ಪುರುಷ ಅನ್ನೋದ್ರ ಮೇಲೆ ಒಂದು ಒಣಮೆಣಸಿನಕಾಯಿಯನ್ನು ಇಟ್ಟು ಮಧ್ಯಭಾಗಕ್ಕೆ ಒಂದು ಕರ್ಪೂರವನ್ನು ಇಟ್ಟು ಬೆಳಗಿಸ್ಬೇಕು. ಈ ರೀತಿಯಾಗಿ ಕರ್ಪೂರವನ್ನು ಇಟ್ಟು ಬೆಳಗಿಸುವಂಥ ಸಮಯದಲ್ಲಿ ನಿಮ್ಮಿಂದ ದೂರ ಆದಂಥ ವ್ಯಕ್ತಿ ಬೇಗ ಅವರಾಗವರೇ ನಿಮ್ಮ ಹತ್ರ ಬರಲಿ ಅಂತ ನೀವು ಮನಸ್ಸಿನಲ್ಲಿ ಅಂದ್ಕೊಂಡು 3 ಬಾರಿ ಅವರ ಹೆಸರನ್ನು ಹೇಳಿ ವಶಂ 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 ಅಂತ ಹೇಳ್ಕೋಬೇಕು. ಈ ತಂತ್ರವನ್ನು ನೀವು ಮಾಡಬೇಕಾದ್ರೆ ನಿಮ್ಮಿಂದ ದೂರ ಆದಂಥ ವ್ಯಕ್ತಿ ನಿಮ್ಮ ಹತ್ರ ಅವರಾಗವರೇ ಬರಬೇಕು ಅಂತ ಒಂದು ಸಂಕಲ್ಪವನ್ನು ಕೂಡ ಮಾಡಿ ನೀವು ಈ ತಂತ್ರವನ್ನು ಅಮಾವಾಸ್ಯೆ ದಿನ ರಾತ್ರಿ ಸಮಯದಲ್ಲಿ 7 ಗಂಟೆಯಿಂದ 12 ಗಂಟೆ ಒಳಗೆ ಈ ತಂತ್ರವನ್ನು ನೀವು ಮಾಡಬೇಕು. ಈ ರೀತಿ ನೀವು ಯಾವುದೇ ಕೆಲಸಕ್ಕೂ ಕೂಡ ಈ ತಂತ್ರವನ್ನು ಮಾಡ್ಬೋದು. ನೀವು ಯಾವುದೇ ಕೆಲಸ ಅಂದ್ಕೊಂಡಿದ್ರು ಆ ಕೆಲಸ ಆಗಬೇಕು ಅಂದರೆ ಈ ತಂತ್ರವನ್ನು ಮಾಡಿ ಅಮಾವಾಸ್ಯೆ ದಿನ ರಾತ್ರಿ ಸಮಯದಲ್ಲಿ ಮಾಡೋದ್ರಿಂದ ನೀವು ಅಂದ್ಕೊಂಡಂಥ ಕೆಲಸ ನಿಮಗೆ ಸಿದ್ಧಿ ಆಗುತ್ತೆ. ಮಾಡಿ ನೋಡಿ, ಒಳ್ಳೆಯದಾಗುತ್ತೆ.